ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈವರೆಗೆ ಆದಂತ ಶೋಧದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪಾಯಿಂಟ್ ನಂಬರ್ 1, ಮೊನ್ನೆ ಏನ್ ನಡೀತಲ್ಲ ಶೋಧ, ಜುಲೈ 29ರಂದು SIT ಶೋಧ ನಡೆಸಿತು. ಆಗ 15 ಅಡಿ ಅಗಲ 8 ಅಡಿ ಆಳ ಅಂತ ಅಗೆಲಾಯಿತು. JCB ಮೂಲಕ ಕೂಡ ಆಗಿದ್ರು, ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಇದು ಪಾಯಿಂಟ್ ನಂಬರ್ 1 ನಲ್ಲಿ ಮೊನ್ನೆ ನಡೆದಂತಹ ಶೋಧದ ಸಂದರ್ಭದಲ್ಲಿ ನಡೆದಂತಹ ಕಾರ್ಯಾಚರಣೆ. ಜುಲೈ 29ಕ್ಕೆ ಮೊದಲನೇ ಬಾರಿ ಶೋಧ ಶುರುವಾಗುತ್ತೆ. ಪಾಯಿಂಟ್ ನಂಬರ್ 1 ನಲ್ಲಿ ಏನೂ ಲಭ್ಯ ಆಗಲಿಲ್ಲ. ಇನ್ನು ಪಾಯಿಂಟ್ ನಂಬರ್ 2, ನೇತ್ರಾವತಿ ತೀರದ ಬಂಗ್ಲಗುಡ್ಡ. ಆಗ್ಲೇ ನಮ್ಮ ಪ್ರತಿನಿಧಿ ಪೃಥ್ವಿ ವಿವರಿಸ್ತಾ ಇದ್ರು ನದಿ ತಟದ ಪಕ್ಕದಲ್ಲೇ ಇರುವಂತಹ ಜಾಗಗಳಲ್ಲಿ ಎಲ್ಲಿದೆ ಅಂತ. ನಾವು ಮೊನ್ನೆಯ ವಿಚಾರಕ್ಕೆ ಬರೋದಾದ್ರೆ ಅವತ್ತು ಕೂಡ ಶೋಧ ಶುರುವಾದಂತಹ ಸಂದರ್ಭದಲ್ಲಿ ತಟದ ಜಾಗದಲ್ಲಿ ಅಲ್ಲಿದ್ದಂತಹ ಮೊದಲನೇ ಪಾಯಿಂಟ್ ಅಂದ್ರೆ SIT 13 ಪಾಯಿಂಟ್ಗಳನ್ನ ಗುರುತು ಮಾಡಿದೆ. ಈ ದೂರದಾರ ಏನು ಮಾಹಿತಿಯನ್ನ ಕೊಟ್ಟಿದ್ನಲ್ಲ, ಇಲ್ಲಿ ನಾನು 15 ವರ್ಷದ ಹಿಂದೆ ಅಲ್ಲಿ ನಾನು ದೇಹವನ್ನ ಹೂತಿದ್ದೆ ಅಂತ, ಆ ಜಾಗಗಳನ್ನ ಶೋಧ ನಡೆಸಲಾಯಿತು. ಪಾಯಿಂಟ್ ನಂಬರ್ 1 ನಲ್ಲಿ ಏನೂ ಸಿಗ್ಲಿಲ್ಲ. ಪಾಯಿಂಟ್ ನಂಬರ್ 2, ಎರಡನೇ ಪಾಯಿಂಟ್ ನೇತ್ರಾವತಿ ತೀರದ ಬಂಗ್ಲಗುಡ್ಡ. 30 ಸಿಬ್ಬಂದಿ ಆ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಶೋಧ ನಡೆಸ್ತಾರೆ. 5 ಅಡಿ ಉದ್ದ, 6 ಅಡಿ ಅಗಲ, 6 ಅಡಿ ಆಳದ ಗುಂಡಿ ತೋಡ್ತಾರೆ. ಆದರೆ ಎರಡನೇ ಸ್ಥಳದಲ್ಲೂ ಕೂಡ ಯಾವುದೇ ಕಳೆಬರಹ ಪತ್ತೆ ಆಗಲಿಲ್ಲ. ಎರಡನೇ ಪಾಯಿಂಟ್ನಲ್ಲಿ ಆ ಎರಡನೇ ಪಾಯಿಂಟ್ ನೇತ್ರಾವತಿ ತೀರದ ಆ ಮೊದಲನೇ ಪಾಯಿಂಟ್ ಇತ್ತಲ್ಲ, ಅಲ್ಲಿಂದ ಕೊಂಚ ದೂರದಲ್ಲಿ ಬರುತ್ತೆ ಬಂಗ್ಲಗುಡ್ಡ ಪ್ರದೇಶ ಅದು. ಅಲ್ಲಿ ಸುಮಾರು 30 ಸಿಬ್ಬಂದಿ ಶೋಧವನ್ನ ನಡೆಸ್ತಾರೆ. ಮೊದಲನೇ ದಿನ JCB ಕೂಡ ಬಳಕೆ ಮಾಡ್ತಾರೆ. ಆದರೆ ಅರಣ್ಯ ಪ್ರದೇಶ ಆಗಿರೋದ್ರಿಂದ ನಂತರ ಇದು ವರ್ಕೌಟ್ ಆಗಲ್ಲ. ಹಾಗಾಗಿ ಈ ಸಿಬ್ಬಂದಿಯನ್ನೇ ಉಪಯೋಗಿಸ್ಕೊಂಡು ಶೋಧವನ್ನ ನಡೆಸೋಣ ಅಂತ ನಡೆಸಲಾಗುತ್ತೆ. 5 ಅಡಿ ಉದ್ದ, 6 ಅಡಿ ಅಗಲ, 6 ಅಡಿ ಆಳದ ಗುಂಡಿ ತೋಡ್ತಾರೆ. ಎರಡನೇ ಸ್ಥಳದಲ್ಲೂ ಕೂಡ ಯಾವುದೇ ಕಳಬರಹ ಪತ್ತೆ ಆಗಲಿಲ್ಲ. ಇನ್ನು ಮೂರನೇ ಪಾಯಿಂಟ್ಗೆ ಬರೋದಾದ್ರೆ ಪಾಯಿಂಟ್ ನಂಬರ್ 3, ಅದು ನೇತ್ರಾವತಿ ಸ್ನಾನಘಟ್ಟದ ಜಾಗ. ಸುಮಾರು 20 ಕಾರ್ಮಿಕರಿಂದ ಮೂರನೇ ಸ್ಥಳದಲ್ಲಿ ಶೋಧ ನಡೆಯುತ್ತೆ. ಅಲ್ಲಿ 6 ಅಡಿ ಉದ್ದ, 5 ಅಡಿ ಅಗಲ, 6 ಅಡಿ ಆಳದ ಗುಂಡಿ ತೋಡ್ತಾರೆ. ಮೂರನೇ ಸ್ಥಳ ಅಲ್ಲಿ ಶೋಧ ನಡೆಸಿದಾಗ ಅಲ್ಲೂ ಕೂಡ ಏನೂ ಪತ್ತೆಯಾಗಲ್ಲ, ಅಂದ್ರೆ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ಪಾಯಿಂಟ್ ನಂಬರ್ 3 ಅಲ್ಲಿ ಗಮನಿಸ್ತಾ ಇದ್ದೀವಿ ನಿನ್ನೆ ಮೊನ್ನೆ ನಡೆದಂತಹ ಕಾರ್ಯಾಚರಣೆ ಹೇಗೆ ನಡೀತು, ಶೋಧ ಕಾರ್ಯ ಅನ್ನೋದನ್ನ. ಮೊದಲನೇ ಪಾಯಿಂಟ್ನಲ್ಲೂ ಏನೂ ಸಿಗಲಿಲ್ಲ. ಎರಡನೇ ಪಾಯಿಂಟ್ನಲ್ಲೂ ಕೂಡ ಅಗದಾಗ ಯಾವುದೇ ಅಸ್ಥಿಪಂಜರಗಳು ಲಭ್ಯ ಆಗಲಿಲ್ಲ. ಆದರೆ ಇನ್ನೂ ಬಹಳಷ್ಟು ಪಾಯಿಂಟ್ಗಳು 13 ಪಾಯಿಂಟ್ಗಳನ್ನು ಗುರುತಿಸಿರೋದ್ರಿಂದ ಮುಂದುವರಿಯುತ್ತೆ ಶೋಧ. ಮೂರನೇ ಪಾಯಿಂಟ್ನಲ್ಲಿ ಅದು ನೇತ್ರಾವತಿ ಸ್ನಾನಘಟ್ಟದ ಜಾಗ. 20 ಕಾರ್ಮಿಕರಿಂದ ಮೂರನೇ ಪಾಯಿಂಟ್ನಲ್ಲಿ ಆ ಸ್ಥಳದಲ್ಲಿ ಶೋಧ ನಡೆಯುತ್ತೆ. ಅಲ್ಲಿ ಏನು ಪತ್ತೆಯಾಗಲಿಲ್ಲ, ಅಂದ್ರೆ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ಮುಂದುವರೆದಂತೆ 4ನೇ ಪಾಯಿಂಟ್ ನೇತ್ರಾವತಿ ತೀರದ ಬಂಗ್ಲಗುಡ್ಡ ಪ್ರದೇಶ. ಅದು ಈ 3ನೇ ಸ್ಪಾಟ್ನ ಸಮೀಪನೇ ಇರುವಂತಹ ಜಾಗ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ SIT ಮುಖ್ಯಸ್ಥರು ಕೂಡ ಎಂಟ್ರಿ ಕೊಡ್ತಾರೆ. ಮಹಾಂತಿ ಅವರು 4ನೇ ಸ್ಥಳದಲ್ಲಿ ಹುಡುಕಾಟ ನಡೆಯುತ್ತೆ. ಆದರೆ ಅಲ್ಲೂ ಕೂಡ ಕಳೆಬರಹ ಪತ್ತೆಯಾಗಲಿಲ್ಲ, ಯಾವುದೇ ಕುರುಹುಗಳು ಸಿಗಲಿಲ್ಲ, ಅಸ್ಥಿಪಂಜರಗಳ ಲಭ್ಯ ಆಗಿಲ್ಲ. ಈವರೆಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ 4ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಲಭ್ಯ ಆಗಲಿಲ್ಲ. ಇದೇ ರೀತಿ 5ನೇ ಪಾಯಿಂಟ್ನಲ್ಲೂ ಕೂಡ ಮುಂದುವರಿತು. ಇವತ್ತು 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಏನಾದರೂ ಸಿಗುತ್ತಾ ಅನ್ನುವಂಥ ಕುತೂಹಲ ಸಹಜವಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH